ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಗುಪ್ತರು ಮತ್ತು ವರ್ಧನರ ಮನೆತನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಕಾಶ್ಮೀರದ ಕಾರ್ಕೋಟರು ಮತ್ತು ರಜಪೂತರ ಮನೆತನದ ಬಗ್ಗೆ ತಿಳ್ಕೊತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಕಾರ್ಕೋಟ ಮನೆತನದ ಸ್ಥಾಪಕ ಎ ರಾಜ ದುರ್ಬಲವರ್ಧನ, ಬಿ ಲಲಿತಾದಿತ್ಯ, ಸಿ ವಜ್ರಾದಿತ್ಯ, ಡಿ ಉದಯಾದಿತ್ಯ. ಇದು ಕ್ಯಾನ್ಸರು. ಎ ರಾಜ ದುರ್ಬಲವರ್ಧನ ಏನಿದಾರಲ್ಲ ಇವರು ಕಾರ್ಕೋಟ ಮನೆತನದ ಸ್ಥಾಪಕರಾಗಿರ್ತಾರೆ. ಇನ್ನು ಈ ಲಲಿತಾದಿತ್ಯ, ವಜ್ರಾದಿತ್ಯ ಮತ್ತು ಉದಯಾದಿತ್ಯ ಇವ್ರು 3 ಜನನು ಸಹ ರಾಜ ದುರ್ಬಲವರ್ಧನನ ಮಕ್ಕಳಾಗಿರ್ತಾರೆ. ರಾಜ ದುರ್ಬಲವರ್ಧನ ನರೇಂದ್ರ ಪ್ರಭಾನವರನ್ನ ವಿವಾಹವಾಗಿ ಈ 3 ಜನ ಮಕ್ಕಳನ್ನ ಪಡ್ಕೊಂಡಿದ್ರು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಾಶ್ಮೀರದ ಮಹತ್ವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರ ಕೊಡುಗೆಯಾಗಿದೆ. ಎ ರಜಪೂತರು, ಬಿ ಕಾರ್ಕೋಟರು, ಸಿ ಅಹೋಮರು, ಡಿ ಮೇಲಿನ ಯಾರೂ ಅಲ್ಲ. ಆನ್ಸರ್ ಇದಕ್ಕೆ ಬಿ ಕಾರ್ಕೋಟರು. ಈ ಕಾರ್ಕೋಟರ ಒಂದು ಕೊಡುಗೆಯಿಂದನೇ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರ ಕೊಡುಗೆಯಾಗಿರ್ತೈತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಕಾರ್ಕೋಟ ಮನೆತನದ ಯಾವ ಅರಸನು ಸುದೀರ್ಘವಾಗಿ 36 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದನು? ಎ ಉದಯಾದಿತ್ಯ, ಬಿ ವಜ್ರಾದಿತ್ಯ, ಸಿ ಲಲಿತಾದಿತ್ಯ, ಡಿ ರಾಜ ದುರ್ಬಲವರ್ಧನ. ಇದು ಕ್ಯಾನ್ಸರು. ಸಿ ಲಲಿತಾದಿತ್ಯ ಏನಿದಾರಲ್ಲ ಇವರು 36 ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂತಹ ಕಾರ್ಕೋಟ ಮನೆತನದ ಪ್ರಸಿದ್ಧ ಅರಸ ಅಂತಲೇ ಹೇಳ್ಬೋದು. ಇವರ ಬಗ್ಗೆ ನಾವು ಕಲ್ಹಣನ ರಾಜತರಂಗಿಣಿ ಅನ್ನೋ ಒಂದು ಕೃತಿಯ ಮೂಲಕ ಮತ್ತು ಅಲ್ಬೇರೂನಿ ಬರೆದಿರುವ ತಾರಿಖಿ ಹಿಂದ್ ಅನ್ನೋ ಕೃತಿಗಳ ಮೂಲಕ ತಿಳ್ಕೊಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಯಾವ ಸಿದ್ಧಾಂತವನ್ನು ಕಾಶ್ಮೀರದ ಅತ್ಯಂತ ವೈಭವದ ಕಾಲಘಟ್ಟವೆಂದು ಕಾರ್ಕೋಟರ ಕಾಲವನ್ನು ಹೇಳಲಾಗುತ್ತದೆ? ಎ ವೈಷ್ಣವ ಸಿದ್ಧಾಂತ, ಬಿ ಕ್ಷತ್ರಿಯ ಸಿದ್ಧಾಂತ, ಸಿ ಬ್ರಾಹ್ಮಣ ಸಿದ್ಧಾಂತ, ಡಿ ಶೈವ ಸಿದ್ಧಾಂತ. ಇದು ಕ್ಯಾನ್ಸರು. ಡಿ ಶೈವ ಸಿದ್ಧಾಂತವನ್ನು ಕಾಶ್ಮೀರದ ಅತ್ಯಂತ ವೈಭವದ ಕಾಲಘಟ್ಟವೆಂದು ಕಾರ್ಕೋಟರ ಕಾಲವನ್ನು ಕರಿಬಹುದು. ಓಕೆನಾ. ನೆಕ್ಸ್ಟ್ ನೋಡಿ, ತ್ರಿಕಾ ಮತ್ತು ಕೌಲ ಎಂಬ ಸಂಪ್ರದಾಯಗಳು ಇವರ ಅವಧಿಯಲ್ಲಿ ಉತ್ಪ್ರಾಯ ಸ್ಥಿತಿಯನ್ನು ತಲುಪಿದವು. ಎ ಕಾರ್ಕೋಟರು, ಬಿ ರಜಪೂತರು, ಸಿ ಚಂದೇಲರು, ಡಿ ಗುರ್ಜನರು. ಇದು ಕ್ಯಾನ್ಸರು. ಎ ಕಾರ್ಕೋಟರು. ಈ ಕಾರ್ಕೋಟರ ಕಾಲದಲ್ಲಿ ವಸುಗುಪ್ತನ ನೇತೃತ್ವದಲ್ಲಿ ತ್ರಿಕಾ ಮತ್ತು ಕೌಲ ಎಂಬ ಸಂಪ್ರದಾಯಗಳು ಕಾಶ್ಮೀರದಲ್ಲಿ ಉತ್ಪ್ರಾಯ ಸ್ಥಿತಿಯನ್ನು ತಲುಪ್ತವೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಲ್ಹಣನು ಕಾರ್ಕೋಟರ ಯಾವ ಅರಸನ ಆಸ್ಥಾನದಲ್ಲಿದ್ದನು? ಎ ಉದಯಾದಿತ್ಯ, ಬಿ ವಜ್ರಾದಿತ್ಯ, ಸಿ ಲಲಿತಾದಿತ್ಯ, ಡಿ ರಾಜ ದುರ್ಬಲವರ್ಧನ. ಇದು ಕ್ಯಾನ್ಸರು. ಸಿ ಲಲಿತಾದಿತ್ಯನ ಆಸ್ಥಾನದಲ್ಲಿ ಕಲ್ಹಣನು ಇದ್ರು. ಇವರು ಬರೆದಿರುವಂತಹ ಒಂದು ರಾಜತರಂಗಿಣಿ ಕೃತಿ ಆಗಿರ್ಬೋದು ಮತ್ತು ಅಲ್ಬೇರೂನಿ ಬರೆದಿರುವಂಥ ತಾರಿಖಿ ಹಿಂದ್ ಅನ್ನೋ ಒಂದು 2 ಕೃತಿಗಳ ಮೂಲಕ ನಾವು ಲಲಿತಾದಿತ್ಯ ಅವರ ಬಗ್ಗೆ ತಿಳ್ಕೊಬೋದಾಗಿರುತ್ತೆ. ಓಕೆನಾ. ಖಂಡೋರಾಯ ಮಹಾದೇವ ಮಂದಿರ ಇರುವುದು? ಎ ಮಹಾರಾಷ್ಟ್ರ, ಬಿ ರಾಜಸ್ಥಾನ, ಸಿ ಮಧ್ಯಪ್ರದೇಶ, ಡಿ ಪಂಜಾಬ್. ಇದು ಕ್ಯಾನ್ಸರು. ಸಿ ಮಧ್ಯಪ್ರದೇಶದಲ್ಲಿ ಈ ಖಂಡರಾಯ ಮಹಾದೇವಾಲಯ ಅಥವಾ ಮಂದಿರ ಇರುವಂಥದ್ದು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಾಶ್ಮೀರದ ಮಹತ್ವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರ ಕೊಡುಗೆಯಾಗಿದೆ. ಐ ಥಿಂಕ್ ಇದು 2 ಸಲ ರಿಪೀಟ್ ಆಯಿತು ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ಎ ರಜಪೂತರು, ಬಿ ಗುರ್ಜನರು, ಸಿ ಚಂದೇಲರು, ಡಿ ಕಾರ್ಕೋಟರು. ಇದು ಕ್ಯಾನ್ಸರು. ಡಿ ಕಾರ್ಕೋಟರು. ಇವರ ಒಂದು ಕೊಡುಗೆನೇ ಈ ಮಾರ್ತಾಂಡ ಸೂರ್ಯ ದೇವಸ್ಥಾನ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಒಡಿಸ್ಸಾದ ಕೋನಾರ್ಕ್ ಎಂಬಲ್ಲಿ ಕಂಡುಬರುವ ಅಪೂರ್ವ ದೇವಾಲಯ? ಎ ಸೂರ್ಯ ದೇವಾಲಯ, ಬಿ ಚಂದ್ರ ದೇವಾಲಯ, ಸಿ ಮಾರ್ತಾಂಡ ದೇವಾಲಯ, ಡಿ ಭುವನೇಶ್ವರ ದೇವಾಲಯ. ಇದು ಕ್ಯಾನ್ಸರು. ಎ ಸೂರ್ಯ ದೇವಾಲಯ. ಇದು ಒಡಿಸ್ಸಾದ ಕೋನಾರ್ಕ್ನಲ್ಲಿ ಕಂಡುಬರುವಂಥದ್ದು. ಓಕೆನಾ. ಒಡಿಸ್ಸಾದ ಭುವನೇಶ್ವರ ಎಂಬಲ್ಲಿ ಯಾವ ದೇವಾಲಯ ಕಂಡುಬರುತ್ತದೆ? ಎ ಸೂರ್ಯ ದೇವಾಲಯ, ಬಿ ಲಿಂಗರಾಜ ದೇವಾಲಯ, ಸಿ ಚಂದ್ರ ದೇವಾಲಯ, ಡಿ ಭುವನೇಶ್ವರ ದೇವಾಲಯ. ಇದು ಕ್ಯಾನ್ಸರು. ಬಿ ಲಿಂಗರಾಜ ದೇವಾಲಯ ಏನಿದೆಯಲ್ಲ ಇದು ಒಡಿಸ್ಸಾದ ಭುವನೇಶ್ವರ ಎಂಬಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಯಾವುದನ್ನು ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಎಂದು ಕರೆದಿದ್ದಾರೆ? ಎ ಒಡಿಸ್ಸಾದ ಕೋನಾರ್ಕ್ ಸೂರ್ಯ ದೇವಾಲಯ, ಬಿ ಲಿಂಗರಾಜ ದೇವಾಲಯ, ಸಿ ಮಧ್ಯಪ್ರದೇಶದ ಗ್ವಾಲಿಯರ್ ಕೋಟೆ, ಡಿ ಚಂದ್ರ ದೇವಾಲಯ. ಇದು ಕ್ಯಾನ್ಸರು. ಸಿ ಮಧ್ಯಪ್ರದೇಶದ ಗ್ವಾಲಿಯರ್ ಕೋಟೆ ಏನಿದೆಯಲ್ಲ ಇದನ್ನು ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು ಅಂತ ಹೇಳಿ ಕರೆದಿರುವಂಥದ್ದು. ಓಕೆನಾ. ಯಾವ ರಾಜ್ಯವನ್ನು ಗುಲಾಬಿ ನಗರ ಎಂದು ಕರೆಯಲಾಗುತ್ತದೆ? ಎ ರಾಜಸ್ಥಾನದ ಜೈಪುರ, ಬಿ ಒಡಿಸ್ಸಾ, ಸಿ ಮಧ್ಯಪ್ರದೇಶದ ಗ್ವಾಲಿಯರ್, ಡಿ ರಾಜಸ್ಥಾನದ ಉದಯಪುರ. ಇದು ಕ್ಯಾನ್ಸರು. ಎ ರಾಜಸ್ಥಾನದ ಜೈಪುರ ಏನಿದೆಯಲ್ಲ ಇದನ್ನು ಪಿಂಕ್ ಸಿಟಿ ಅಥವಾ ಗುಲಾಬಿ ನಗರ ಅಂತ ಹೇಳಿ ಕರೀತಾರೆ. ಓಕೆನಾ. ಹಾಗೆಯೇ ಈ ರಾಜಸ್ಥಾನದಲ್ಲಿ ಅತ್ಯಂತ ದೊಡ್ಡ ಅರಮನೆ ಯಾವುದಪ್ಪ ಅಂತ ಅಂದರೆ ಅದು ಉದಯಪುರ ಆಗಿರುತ್ತೆ. ಓಕೆ, ಅದನ್ನು ನೆನಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಯಾವ ಮನೆತನವು ಭಿತ್ತಿ ಮತ್ತು ಚಿಕಣಿ ವರ್ಣಚಿತ್ರಗಳನ್ನು ಪ್ರೋತ್ಸಾಹಿಸಿದವು? ಎ ರಜಪೂತರು, ಬಿ ಕಾರ್ಕೋಟರು, ಸಿ ಸೋಳಂಕಿಯರು, ಡಿ ಚಂದೇಲರು. ಇದು ಕ್ಯಾನ್ಸರು. ಎ ರಜಪೂತರು. ಇವರ ಕಾಲದಲ್ಲಿನೇ ಈ ಭಿತ್ತಿ ಮತ್ತು ಚಿಕಣಿ ಅನ್ನೋ ವರ್ಣಚಿತ್ರಗಳು ಕಂಡುಬಂದಿದ್ದು ಇವರು ಅದನ್ನು ಪ್ರೋತ್ಸಾಹ
ಮಾಡಿದಂಥವ್ರು. ಓಕೆನಾ. ಗೀತಾ ಗೋವಿಂದಂ ಬರೆದ ಕವಿ ಎ ಚಾಂದ್ಬರ್ದಾಯಿ, ಬಿ ಜಯದೇವ, ಸಿ ಪ್ರತಾಪ ಸಿಂಹ, ಡಿ ನಾಗಭಟ. ಇದಕ್ಕೆ ಆನ್ಸರು ಬಿ ಜಯದೇವ ಏನಿದಾರಲ್ಲ ಇವರು ಗೀತಾ ಗೋವಿಂದಂ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. ಹಾಗೆ ಇವರು ಸೇನಾ ಮನೆತನದ ಆಸ್ಥಾನದಲ್ಲಿ ಇದ್ದವರು, ಅದು ಕೂಡ ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಚಾಂದ್ಬರ್ದಾಯಿ ಬರೆದಿರುವ ಕೃತಿ ಯಾವುದು? ಎ ಗೀತಾ ಗೋವಿಂದ, ಬಿ ಉತ್ತರ ರಾಮಚರಿತ, ಸಿ ಮಹಾವೀರ ಚರಿತ, ಡಿ ಪೃಥ್ವಿರಾಜರಾಸು. ಆನ್ಸರ್ ಇದಕ್ಕೆ ಡಿ ಪೃಥ್ವಿರಾಜರಾಸು ಏನಿದೆಯಲ್ಲ ಇದು ಚಾಂದ್ಬರ್ದಾಯಿ ಬರೆದಿರುವಂಥ ಕೃತಿಯಾಗಿರುತ್ತೆ. ಇನ್ನು ಗೀತಾ ಗೋವಿಂದಂ ಜಯದೇವ ಅವರು ಬರೆದಿರೋದು. ಆಮೇಲೆ ನೋಡಿ ಇಲ್ಲಿ ಉತ್ತರ ರಾಮಚರಿತ, ಮಹಾವೀರ ಚರಿತ ಇವನ್ನ ಬರೆದಿರುವಂಥದ್ದು ಭವಭೂತಿಯವರು. ಓಕೆನಾ. ನೆಕ್ಸ್ಟ್ ನೋಡಿ, ಗುರ್ಜನರ ಪ್ರತಿಹಾರದ ಪ್ರಸಿದ್ಧ ಅರಸ ಎ ನಾಗಭಟ, ಬಿ ಹರಿಶ್ಚಂದ್ರ, ಸಿ ಪಾಲರ ನಾರಾಯಣ, ಡಿ ಭೋಜ. ಇದಕ್ಕೆ ಆನ್ಸರು ಎ ನಾಗಭಟ ಏನಿದಾರಲ್ಲ ಇವರು ಗುರ್ಜನರ ಮನೆತನದ ಒಂದು ಪ್ರಸಿದ್ಧ ಅರಸರಾಗಿರ್ತಾರೆ. ಹಾಗೆ ಹರಿಶ್ಚಂದ್ರ ಏನಿದ್ದಾರೆ ನೋಡಿ ಇವರು ಗುರ್ಜನರ ಮನೆತನದ ಸ್ಥಾಪಕರಾಗಿರ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಅರಬ್ ಪ್ರವಾಸಿ ಸುಲೈಮಾನ್ ಈತನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಎಂದಿದ್ದಾನೆ. ನೋಡಿ, ಅರಬ್ಬರ ಪ್ರವಾಸಿ ಸುಲೈಮಾನ್ ಏನಿದಾರಲ್ಲ ಯಾರನ್ನ ಕುರಿತು ಈತನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಅಂತ ಹೇಳಿದ್ದಾರೆ ಅಂತ ಪ್ರಶ್ನೆ. ಎ ನಾಗಭಟ, ಬಿ ಹರಿಶ್ಚಂದ್ರ, ಸಿ ಭೋಜ, ಡಿ ಪಾಲರ ನಾರಾಯಣ. ಇದಕ್ಕೆ ಆನ್ಸರು ಸಿ ಭೋಜ. ಭೋಜನನ ಕುರಿತು ಈ ರೀತಿ ಹೇಳಿರುವಂಥದ್ದು ಅರಬ್ ಪ್ರವಾಸಿ ಸುಲೈಮಾನ್ ಅವರು. ನೋಡಿ ನೆನ್ಪಿಟ್ಕೊಳ್ಳಿ ಇನ್ನೊಂದ್ಸರ, ಈತನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಅಂತ ಹೇಳ್ಬಿಟ್ಟು ಭೋಜನನ ಕುರಿತು ಹೇಳಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಪಾಲರ ಮನೆತನದ ಪ್ರಸಿದ್ಧ ಅಥವಾ ಶ್ರೇಷ್ಠ ದೊರೆ ಯಾರು? ಎ ಧರ್ಮಪಾಲ, ಬಿ ವಸುಪಾಲ, ಸಿ ಮಹೇಂದ್ರಪಾಲ, ಡಿ ಸುಚೇಂದ್ರಪಾಲ. ಇದಕ್ಕೆ ಆನ್ಸರು ಎ ಧರ್ಮಪಾಲ ಏನಿದಾರಲ್ಲ ಇವರು ಪಾಲರ ಮನೆತನದ ಪ್ರಸಿದ್ಧ ಅಥವಾ ಶ್ರೇಷ್ಠ ದೊರೆಯಾಗಿದ್ದಂಥವ್ರು. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಮೂಲದ ಯಾವ ದೊರೆ ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನಾ ವಂಶದ ಆಳ್ವಿಕೆಯನ್ನು ಆರಂಭಿಸಿದ? ಎ ರವೀಂದ್ರ ಸೇನ, ಬಿ ಧರ್ಮಸೇನ, ಸಿ ಕೀರ್ತಿಸೇನ, ಡಿ ವಿಜಯಸೇನ. ಇದಕ್ಕೆ ಆನ್ಸರು ಡಿ ವಿಜಯಸೇನ ಏನಿದಾರಲ್ಲ ಇವರು ಈ ಒಂದು ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನಾ ವಂಶದ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದಂಥವ್ರು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಪಾಲರು ಯಾವ ಧರ್ಮದ ಅನುಯಾಯಿಗಳಾಗಿದ್ದರು? ಎ ಬೌದ್ಧ ಧರ್ಮ, ಬಿ ಜೈನ ಧರ್ಮ, ಸಿ ಕ್ರೈಸ್ತ ಧರ್ಮ, ಡಿ ಇಸ್ಲಾಂ ಧರ್ಮ. ಇದಕ್ಕೆ ಆನ್ಸರು ಎ ಬೌದ್ಧ ಧರ್ಮ ಏನಿದೆಯಲ್ಲ ಇದನ್ನು ಪಾಲರ ಒಂದು ಧರ್ಮ ಅಂದರೆ ಅವರು ಆ ಧರ್ಮವನ್ನು ಅವರು ಅನುಸರಿಸ್ತಾ ಇದ್ರು ಅಂತ ಅಥವಾ ಅನುಯಾಯಿಗಳಾಗಿದ್ದರು ಅಂತ. ಓಕೆನಾ. ನೆಕ್ಸ್ಟು, ಬಪ್ಪರಾವಲ್ ಎಂಬ ಬಿರುದನ್ನು ಧರಿಸಿದವರು? ಎ ಪೃಥ್ವಿರಾಜರಾಸೋ, ಬಿ ಕೊಮ್ಮಾಣ, ಸಿ ಭೋಜ, ಡಿ ಪಾಲ. ಇದಕ್ಕೆ ಆನ್ಸರು ಬಿ ಕೊಮ್ಮಾಣ ಏನಿದಾರಲ್ಲ ಇವರು ಬಪ್ಪರಾವಲ್ ಅನ್ನೋ ಒಂದು ಬಿರುದನ್ನು ಹೊಂದಿದ್ದಂಥವ್ರು. ಮತ್ತು ಇವರು ಗುಹಿಲರ ಮನೆತನಕ್ಕೆ ಸೇರಿದಂಥವ್ರು, ಅದು ಕೂಡ ನೆನ್ಪಿಟ್ಕೊಳ್ಳಿ. ಇನ್ನು 100 ಕದನಗಳ ವೀರ ಎಂಬ ಬಿರುದನ್ನು ಗುಹಿಲ ವಂಶದ ಯಾವ ದೊರೆ ಹೊಂದಿದ್ದನು? ಎ ಕೊಮ್ಮಾಣ, ಬಿ ರಾಣ ಪ್ರತಾಪ ಸಿಂಹ, ಸಿ ರಾಣ ಸಂಗ್ರಾಮ ಸಿಂಹ, ಡಿ ಮೇಲಿನ ಯಾರು ಅಲ್ಲ ಅಂತ. ಇದಕ್ಕೆ ಆನ್ಸರು ಸಿ ಏನಿದೆಯಲ್ಲ ರಾಣ ಸಂಗ್ರಾಮ ಸಿಂಹ ಇವರು 100 ಕದನಗಳ ವೀರ ಅನ್ನೋ ಒಂದು ಬಿರುದನ್ನು ಪಡೆದಿರ್ತಾರೆ. ಈಸ್ ಆಲ್ಸೋ ಗುಹಿಲ ವಂಶದ ಒಂದು ದೊರೆ ಆಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ ಕೊನೆಯದು ನೋಡಿ, ಪ್ರತಿ ವರ್ಷ ಪುಷ್ಕರ ಸಮೀಪದಲ್ಲಿ ಅಂದರೆ ಎಲ್ಲಿರುವಂಥದ್ದು ಅಜ್ಮೀರದ ಸಮೀಪದಲ್ಲಿರುವಂಥ ಪುಷ್ಕರದಲ್ಲಿ ಯಾವುದರ ಜಾತ್ರೆಯು ಪ್ರಸಿದ್ಧವಾಗಿದೆ? ಇನ್ನೊಂದ್ಸಲ ನೋಡ್ಕೊಳ್ಳಿ, ಪ್ರತಿ ವರ್ಷ ಪುಷ್ಕರ ಅಜ್ಮೀರ ಸಮೀಪದಲ್ಲಿ ಯಾವುದರ ಜಾತ್ರೆಯು ಪ್ರಸಿದ್ಧವಾಗಿದೆ? ಎ ಆನೆಗಳ ಜಾತ್ರೆ, ಬಿ ಕರಡಿಯ ಜಾತ್ರೆ, ಸಿ ಟಗರುಗಳ ಜಾತ್ರೆ, ಡಿ ಒಂಟೆಗಳ ಜಾತ್ರೆ. ಇದಕ್ಕೆ ಆನ್ಸರು ಡಿ ಒಂಟೆಗಳ ಜಾತ್ರೆ ಪುಷ್ಕರದಲ್ಲಿ ನಡೆಯುವಂಥ ಒಂದು ಪ್ರಸಿದ್ಧ ಜಾತ್ರೆಯಾಗಿರ್ತೈತೆ. ಇದಿಷ್ಟು ಕೂಡ ಕಾರ್ಕೋಟರು ಮತ್ತು ರಜಪೂತರ ಮನೆತನಕ್ಕೆ ಸೇರಿದಂತಹ ಪ್ರಶ್ನೆಗಳಾಗಿದ್ವು. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಅಹೋಮ್ ಮನೆತನದ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿಗೆ ನಾನು ಹೇಳ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇವೆಲ್ಲ ಪ್ರಶ್ನೆಗಳು ಕೂಡ ನಿಮಗೆ GPSTR ಮತ್ತು HSTR ಏನಿದಾವಲ್ಲ ಎಕ್ಸಾಮ್ಸು ಅವಕ್ಕೆ ತುಂಬಾ ಯೂಸ್ಫುಲ್ ಆಗಿರುವಂಥವು. ಹಾಗಾಗಿ ನೀವು ಫಸ್ಟು ಲೆಸನ್ಸ್ನ ಓದ್ಕೊಳ್ಳಿ, ಅದಾದಮೇಲೆ ಬಂದಾದರೂ ಈ ವಿಡಿಯೋನ ನೋಡಿ ಅಥವಾ ವಿಡಿಯೋ ನೋಡಿ ಅದಾದಮೇಲಾದರೂ ಓದ್ಕೊಳ್ಳಿ. ಒಟ್ಟಿನಲ್ಲಿ ಹೇಗೋ ಒಂದು ಮಾಡಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಹಾಕೋ ವೀಡಿಯೋಸು ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ನೀವೆಲ್ಲರೂ ಕೂಡ ನನ್ನ ವಿಡಿಯೋನ ನೋಡಿದ್ದಕ್ಕೆ.